ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇಂದಿನ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ SIR ಕುರಿತಂತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಅದರ ಜೊತೆಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. SIR ಪರಿಷ್ಕರಣೆಯಲ್ಲಿ ದೊಡ್ಡ ಟ್ವಿಸ್ಟ್. ಒಂದೇ ವಿಳಾಸದಲ್ಲಿದ್ದರೂ ಕೂಡ ಮತದಾರರಿಗೆ ಶಿಫ್ಟೆಡ್ ಗುರುತು ಏಕೆ? ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ. ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಐ ಥಿಂಕ್ ನೀವು SIR ಫಾರ್ಮನ್ನು ಫಿಲ್ ಮಾಡ್ತಾ ಇದ್ದರೆ ನಿಮ್ಮ ಫೋಟೋ ಹತ್ತಿರ ಇರುವ ನಿಮ್ಮ ಡೀಟೇಲ್ಸ್ಗಳಲ್ಲಿ ನೀವು ಏನು ಪ್ರೆಸೆಂಟಾಗಿ ಯಾವ ವಿಳಾಸದಲ್ಲಿದ್ದೀರಾ ಆ ವಿಳಾಸದ ಅಡ್ರೆಸ್ ಇದ್ದರೆ ಓಕೆ. ಅದರ್ವೈಸ್ ಶಿಫ್ಟೆಡ್ ಆಗಿ ಈ ಥರ ಏನಾದರೂ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬಿಗ್ ಅಪ್ಡೇಟ್ ಆಗಿರುತ್ತೆ. ಬನ್ನಿ, ಹಾಗಿದ್ದಲ್ಲಿ ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ವೀಕ್ಷಕರೇ. SIR ಪರಿಷ್ಕರಣೆ ವೇಳೆ ಮತದಾರರಿಗೆ ಶಿಫ್ಟೆಡ್ ಗುರುತು. ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ SIR ನಡೆಯುತ್ತಿರುವ ಸಂದರ್ಭದಲ್ಲಿ ಹಲವು ಮತದಾರರು ತಾವು ಅದೇ ವಿಳಾಸದಲ್ಲಿ ವಾಸಿಸುತ್ತಿದ್ದರೂ ಕೂಡ ಶಿಫ್ಟೆಡ್ ಸ್ಥಳಾಂತರಗೊಂಡಿದ್ದಾರೆ ಎಂದು ದಾಖಲಿಸಲಾಗಿದೆ ಎಂದು ಭಾಳಷ್ಟು ಕಮೆಂಟ್ಸ್ನಲ್ಲಿ ಕೂಡ ಕಮೆಂಟ್ ಮಾಡ್ತಾಯಿದ್ರು ವೀಕ್ಷಕರು. ಸೊ ಹಾಗಾಗಿ ಏನಿದೆ ಮಾಹಿತಿ ಅಂತ ನೋಡ್ತಾ ಬಂದರೆ, ಏನಾಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ, ಒಂದು ದಿನಪತ್ರಿಕೆಯಲ್ಲಿ ಬಂದಿರುವ ಮಾಹಿತಿಯ ಪ್ರಕಾರ ಬೆಂಗಳೂರು ಸೇರಿದಂತೆ ಹಲವು ಕುಟುಂಬಗಳು ತಮ್ಮ ವಿಳಾಸ ಬದಲಾಗಿಲ್ಲ ಎಂದು ಹೇಳಿವೆ. ಆದರೆ ಕುಟುಂಬದ ಒಬ್ಬ ಸದಸ್ಯನಿಗೆ ಮಾತ್ರ ಶಿಫ್ಟೆಡ್ ಎಂದು ಗುರುತು ಹಾಕಲಾಗಿದೆ. ಉಳಿದ ಸದಸ್ಯರ ಫಾರ್ಮ್ಗಳಲ್ಲಿ ಅಂತಹ ಗುರುತು ಇಲ್ಲ. ಇದಕ್ಕೆ BLOಗಳ ಪ್ರತಿಕ್ರಿಯೆ ಏನಿದೆ ಅಂತ ನೋಡ್ತಾ ಬಂದರೆ, ಹಲವು BLOಗಳು ಕಾರಣ ತಿಳಿದಿಲ್ಲ, ದಾಖಲೆಗಳ ಪ್ರಕಾರ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಕೆಲವರ ಪ್ರಕಾರ 2002 ಮತ್ತು 2025 ವಿಳಾಸಗಳಲ್ಲಿ ವ್ಯತ್ಯಾಸ ಕಂಡುಬಂದರೆ ಶಿಫ್ಟೆಡ್ ಎಂದು ಗುರುತಿಸಲು ಸೂಚನೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, 2002ರಲ್ಲಿ ಏನು ಎಲೆಕ್ಟ್ರೋಲ್ ನಿಮ್ಮ ಲಿಸ್ಟ್ ಏನಿತ್ತು ಅದರಲ್ಲಿ ಮತ್ತು 2025 ವಿಳಾಸಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಮಾತ್ರ ಶಿಫ್ಟೆಡ್ ಎಂದು ಅವರು ಸೊ ಹಾಗಾಗಿ ಶಿಫ್ಟೆಡ್ ಎಂದು ಗುರುತಿಸಿ ಸೂಚನೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಒಂದು ಕುಟುಂಬದ ಅನುಭವ ನೋಡ್ತಾ ಬಂದರೆ, ಯಶವಂತಪುರದ ಒಂದು ಕುಟುಂಬದಲ್ಲಿ 4ರಲ್ಲಿ ಒಬ್ಬರಿಗೆ ನಂತರ ಬಂದ ಫಾರ್ಮ್ನಲ್ಲಿ ಶಿಫ್ಟೆಡ್ ಎಂದು ನಮೂದಿಸಲಾಗಿತ್ತು. ಅವರು ಸ್ಥಳಾಂತರವಾಗಿಲ್ಲ ಎಂದು ತಿಳಿಸಿದರೂ ಬೇರೆ ಮತಗಟ್ಟೆ ಕಾರಣವಾಗಿರಬಹುದು ಎಂದು BLO ತಿಳಿಸಿದ್ದಾರೆ. ನೋಡಿ, ಬೇರೆ ಮತಗಟ್ಟೆ ಕಾರಣವಾಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ವಿಳಾಸ ಈಗಾಗಲೇ ಸರಿಯಾಗಿದ್ದರೂ ಏಕೆ ಫಾರ್ಮ್ 8 ಸಲ್ಲಿಕೆ ಬೇಕು ಎಂದು ಪ್ರಶ್ನಿಸಿದ್ದಾರೆ. ಸೊ ಮುಖ್ಯ ಚುನಾವಣಾ ಅಧಿಕಾರಿ ಅವರ ಪ್ರಕಾರ ಮತದಾರರು ಆ ವಿಳಾಸದಲ್ಲಿ ಲಭ್ಯವಿದ್ದಾಗ ಮಾತ್ರ ಶಿಫ್ಟೆಡ್ ಎಂದು ಗುರುತಿಸಲಾಗುತ್ತದೆ. ಇಂತಹ ಪ್ರಕರಣಗಳ ಬಗ್ಗೆ ಅಧಿಕೃತ ದೂರು ಬಂದಿಲ್ಲ ಎಂದು ತಿಳಿಸಿದ್ದಾರೆ. ಸೊ ಹಾಗಾಗಿ ಪ್ರಮುಖ ಅಂಶಗಳು ಏನಿದೆ ಅಂತ ನೋಡ್ತಾ ಬಂದರೆ, SIR ಪರಿಷ್ಕರಣೆ ಪ್ರಗತಿಯಲ್ಲಿದೆ. ಒಂದೇ ವಿಳಾಸದಲ್ಲಿದ್ದರೂ ಕೆಲವರಿಗೆ ಶಿಫ್ಟೆಡ್ ಗುರುತು. BLOಗಳು ದಾಖಲೆಗಳ ಆಧಾರದ ಮೇಲೆ ಕೆಲಸ ಮಾಡುತ್ತಿವೆ ಎಂದಿದ್ದಾರೆ. ಕೆಲವು ಮತದಾರರಿಗೆ ಫಾರ್ಮ್ 8 ಸಲ್ಲಿಸಲು ಸೂಚಿಸಲಾಗಿದೆ. ನೋಡಿ, ಏನಾದರೂ ಈ ಥರ ಕರೆಕ್ಷನ್ಸ್ಗಳಿದ್ದರೆ ಫಾರ್ಮ್ 8 ನೀವು ಸಬ್ಮಿಟ್ ಮಾಡ್ಬೋದು. ಓಕೆ. ಸೊ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಈ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.